ಸ್ವಾಗತ. ನಾನು ಶಿಲ್ಪಾ. ಈಗ ಮುಖ್ಯಾಂಶಗಳು. ದಿನ ಮುಖ್ಯಮಂತ್ರಿ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಪಕ್ಷ ನೀಡಿದ ಜವಾಬ್ದಾರಿ ನಿರ್ವಹಣೆ ಮುಖ್ಯ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ಮೇಲ್ಮನೆ ದುಡ್ಡಿದ್ದವರ ಪಾಲಾಗುತ್ತಿದೆ, ಇದರಿಂದ ರಾಜಕೀಯ ಅವನತಿ ಪ್ರಾರಂಭ. ಹೋರಾಟಗಾರ ವಾಟಾಳ್ ನಾಗರಾಜ್ ಆತಂಕ. 25 ಲಕ್ಷ ಬಾಕಿ ವಸೂಲಿಗೆ ಬಿಗಿ ಕ್ರಮ. 11 ಮಳಿಗೆಗಳಿಗೆ ಬೀಗ ಜಡಿದ ಬೇಲೂರಿನ ಪುರಸಭೆ. ಅಧಿಕಾರಿಗಳ ಕಾರ್ಯವೈಖರಿಗೆ ದಂಗಾದ ವ್ಯಾಪಾರಸ್ಥರು. ದೇವಾಲಯಗಳ ಪಾತ್ರ ಅತಿ ಮುಖ್ಯ. ಹೆಚ್ಚು ದೇವಾಲಯ ನಿರ್ಮಿಸಿ. ಕತ್ರಿಘಟ್ಟದ ಚಂದ್ರಶೇಖರ್ ಗುರೂಜಿ ಕರೆ. ಮತ್ತು ಸರ್ಕಾರಿ ಶಾಲೆಯ ಅಭಿವೃದ್ಧಿಯ ಬಗ್ಗೆ ವದಂತಿ. ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡಬೇಡಿ. ಶಾಲೆಯ ಅಭಿವೃದ್ಧಿ ಸಮಿತಿ ಮನವಿ. ವಾರ್ತೆಗಳ ವಿವರ. ಪಕ್ಷ ನೀಡಿದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುವ ಮೂಲಕ ಉತ್ತಮ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ಮುಖ್ಯಮಂತ್ರಿ ಹಾಗೂ ಇತರ ಯಾವುದೇ ಹುದ್ದೆಗಳ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ನಾರಾಯಣಗೌಡ ಹಾಗೂ ಮುರುಗೇಶ್ ನಿರಾಣಿಯವರು ವಿಜಯೇಂದ್ರ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಪ್ರಾಮಾಣಿಕವಾಗಿ ಹೇಳುತ್ತಿದ್ದೇನೆ, ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಪಕ್ಷ ಕಟ್ಟುವ ಕೆಲಸವಷ್ಟೇ ನನ್ನದು ಎಂದರು. ನಾರಾಯಣಗೌಡ ಅವರು ಹಿರಿಯರಿದ್ದಾರೆ, ಅವರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ. ಇನ್ನು ರಾಜಕೀಯದಲ್ಲಿ ಅಂಬೆಗಾಲಿಡುತ್ತಿದ್ದೇನೆ. ಪಕ್ಷದ ಕಾರ್ಯದರ್ಶಿಯಾಗಿ ಹಾಗೂ ಇದೀಗ ನಿರ್ವಹಿಸುತ್ತಿರುವ ಉಪಾಧ್ಯಕ್ಷ ಸ್ಥಾನವನ್ನ ಹಾಗೂ ಪಕ್ಷದ ಸಂಘಟನೆಯ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಮಾತನ್ನ ಹೇಳ್ತೇನೆ. ಮಾನ್ಯ ನಿರಾಣಿ ಅವರು ಇರ್ಬೋದು ಅಥವಾ ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಾರಾಯಣಗೌಡರು ಹಿರಿಯರಿದ್ದಾರೆ, ಅವರ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ. ಆದರೆ ನಾನು ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ, ರಾಜಕೀಯದಲ್ಲಿ ಇನ್ನೂ ಕೂಡ ಅಂಬೆಗಾಲನ್ನು ಇಡ್ತಾ ಇದ್ದೇನೆ. ನನ್ನ ದೃಷ್ಟಿಕೋನ ಇರ್ತಕ್ಕಂಥದ್ದು, ಏನು ಪಕ್ಷ ನನಗೆ ಜವಾಬ್ದಾರಿ ಕೊಡ್ತದೋ, ಪಕ್ಷ ನನಗೇನು ಜವಾಬ್ದಾರಿ ಕೊಡ್ತದೋ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಹೊರಟಿರ್ತಕ್ಕಂಥ ವ್ಯಕ್ತಿ ನಾನು. ಹಾಗಾಗಿ ಇನ್ನೂ MLAನೇ ಆಗಿಲ್ಲ. ಹಾಗಾಗಿ ಈ ಥರ ನಾನು ಮುಖ್ಯಮಂತ್ರಿ ಮತ್ತೊಂದು ಯಾವುದು ಕೂಡ ನಾನು ಒಪ್ಪೋದಿಲ್ಲ. ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ನಮ್ಮೆಲ್ಲ ಮುಖಂಡರ ಜೊತೆ ಸರ್ ನಾನು ಕೂಡ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಸರಿಯಲ್ಲ. ನಾನು ಹಿಂದೆ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ. ಈಗ ರಾಜ್ಯದ ಉಪಾಧ್ಯಕ್ಷನಾಗಿ ಪಕ್ಷ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಯಶಸ್ವಿಯಾಗಿ ಅದನ್ನು ಕೂಡ ನೆರವೇರಿಸ್ತಾ ಇದ್ದೇನೆ, ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಹಾಗಾಗಿ ಇದ್ರ ಬಗ್ಗೆ ನಾನು ಯಾವುದೂ ತಲೆ ಕೆಡಿಸ್ಕೊಳ್ಳೋದಾಗ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪಕ್ಷ ಏನು ಹೇಳ್ತದೆ ಆ ಪಕ್ಷದ ಆದೇಶದ ಪ್ರಕಾರ ನಾನು ಕೆಲಸ ಮಾಡ್ತೇನೆ. ವಿರೋಧ ಪಕ್ಷ ತಮ್ಗೆ ಗೊತ್ತಿದೆ, ರಾಜಕೀಯದಲ್ಲಿ ಸನ್ಮಾನ 2023ರ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಎಂಬ ಕುರಿತು ಪಕ್ಷ ತೀರ್ಮಾನ ಮಾಡಲಿದೆ, ಅದರಂತೆ ನಡೆದುಕೊಳ್ಳುತ್ತೇನೆಂದು ಹೇಳಿದರು. ಮೇಲ್ಮನೆಯಿಂದ ವರ್ತಕರ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾಲಾಗುತ್ತಿದೆ ಎಂದು ಮಾಜಿ ಶಾಸಕ ಹಾಗೂ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1965ರಲ್ಲಿ ರಾಜ್ಯ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ನಾನು ಇಂದಿನವರೆಗೂ ಪಕ್ಷಾಂತರ ಮಾಡದೆ ಕನ್ನಡ ಪರ ರಾಜ್ಯದ ಹಿತಕ್ಕಾಗಿ ಹೋರಾಟಗಳನ್ನು ಮಾಡುತ್ತಿದ್ದೇನೆ. ಅಂದಿನ ಕಾಲದ ಚುನಾವಣಾ ಸಂದರ್ಭವೇ ಬೇರೆಯಾಗಿದ್ದು ಇಂದು ಕೇವಲ ಹಣ ಮಾಡುವ ದಂಧೆಯಾಗಿದೆ ಎಂದು ಲೇವಡಿ ಮಾಡಿದರು. ಪ್ರಜ್ಞಾವಂತ ಮತದಾರರು ಆಯ್ಕೆ ಮಾಡುವಾಗ ಎಚ್ಚರಿಕೆ ವಹಿಸಬೇಕೆಂದರು. ಇತ್ತೀಚೆಗೆ ಜಾತಿ ಮತ್ತು ಹಣವಂತರನ್ನ ಆಯ್ಕೆ ಮಾಡುವ ಕುರಿತು ರಾಜಕೀಯ ಪಕ್ಷಗಳು ಚಿಂತಿಸುತ್ತಿವೆ ಎಂದು ಆರೋಪಿಸಿದರು. ಮಾಡಬೇಕಾಗಿತ್ತು ಕನಿಷ್ಠ. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ವಕೀಲರ ಸಂಘ, ವಕೀಲರುಗಳಿಗೆ ಎಷ್ಟು ಅವ್ರದ್ದೇ ಸಮಸ್ಯೆಗಳು ಬೇಕಾಷ್ಟಿದೆ, ವಕೀಲರುಗಳ ಸಮಸ್ಯೆಗಳು ಬೇಕಷ್ಟೇ, ಅದನ್ನು ಹೇಳ್ತಕ್ಕಂಥವ್ರೊಬ್ಬರಿಲ್ಲ. ಉಪಾಧ್ಯಾಯರು, ಶಿಕ್ಷಕರ ಸಂಸ್ಥೆ ಅವ್ರ ಮೂಲಕ ಹೋಗಿರ್ತಕ್ಕಂಥವರು ಪರಿಣಾಮಕಾರಿಯಾಗಿ ಇದನ್ನು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಪದವೀಧರರು ಬರೀ 1.5 ಲಕ್ಷ ಬರೀ ಮತದಾರರೇ ಇದ್ದಾರೆ. ಮತ ಮಾಡದೇ ಇದ್ದವರು, ಮತ ಆಗದೇ ಇದ್ದವರು, ಎನ್ರೋಲ್ ಮಾಡದಿದ್ದವರು 16 ಲಕ್ಷ ಕರ್ನಾಟಕ ಒಂದರಲ್ಲಿದ್ದಾರೆ. ಅವರು 10 ವರ್ಷ ಪದವೀಧರರಾಗಿ 10 ವರ್ಷ ಆಗಿದ್ದರೂ ಕೆಲಸ ಸಿಗ್ತಾ ಇಲ್ಲ. ಸಾಮಾನ್ಯ ಕೆಲಸಕ್ಕೆ ಹೋಗೋಕ್ಕೂ ತಯಾರಾಗಿದ್ದಾರೆ. ಅವರ ಬಗ್ಗೆ ನಾವು ಸರ್ಕಾರದಲ್ಲಿ ಇವತ್ತವರೆಗೂ ಪರಿಣಾಮಕಾರಿಯಾಗಿ ಪದವೀಧರರ ಒಂದು ಕ್ಷೇಮ, ಅಭಿವೃದ್ಧಿ ಇದರ ಬಗ್ಗೆ ಒಂದು ಚಿಂತನೆ ಆಗಲಿಲ್ಲ. ಪದವೀಧರರಿಗೆ ನನಗನ್ನಿಸ್ತದೆ, ಅವರು ಉದ್ಯೋಗವಿಲ್ಲದೆ ಇರತಕ್ಕಂಥ ಅವರಿಗೆ ಕನಿಷ್ಠ
ಈಗ ಬೇರೆ ಬೇರೆ ದೇಶದಲ್ಲಿ ಜರ್ಮನಿಯಲ್ಲೆಲ್ಲ ಎಲ್ಲ ವರ್ಗದ ಜನಕ್ಕೂ ಪ್ರತಿ ತಿಂಗಳು ಒಂದಲ್ಲ ಒಂದು ರೂಪದಲ್ಲಿ ಹಣ ಕೊಡ್ತಾರೆ. ಇಲ್ಲಿ ನಮ್ಮ ಈ ಒಂದು ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಪದವಿ ಮಾಡಿದ್ರು, PhD ಮಾಡಿದ್ರು, ಡಬಲ್ ಡಿಗ್ರಿ ಮಾಡಿದ್ರು, ಮುಂದೇನು ಹಳ್ಳಿಲೇ ಇದ್ದಾರೆ. ಈಗ ಇಂಥ ಬೇಕಾಡ್ತದೆ. ಇದರ ಬಗ್ಗೆ ಪರಿಣಾಮಕಾರಿಯಾಗಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಪಾಯದ ಅಂಚಿಗೆ ಹೋಗಿದೆ. ಮೇಲ್ಮನೆ ಎಂಬುದಕ್ಕೆ ಅರ್ಥವೇ ಇಲ್ಲದಂತಾಗಿದ್ದು ಹಾಗೂ ಮೇಲ್ಮನೆ ಸದಸ್ಯನಾಗಿ ಆಯ್ಕೆ ಮಾಡಲು ಮತದಾರರು ಯೋಚಿಸಿ ಮತ ಚಲಾಯಿಸಿ ಎಂದರು. ಬೇಲೂರಿನಲ್ಲಿ ಬಾಡಿಗೆ ಕಟ್ಟದ ವಾಣಿಜ್ಯ ಮಳಿಗೆಗಳಿಗೆ ಪುರಸಭೆ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಪುರಸಭೆ ನೌಕರರು ವಾಣಿಜ್ಯ ಮಳಿಗೆಗಳಿಗೆ ಬೀಗ ಹಾಕಿದ್ದಾರೆ. ಬೇಲೂರು ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವ ಪುರಸಭೆಯ 11 ವಾಣಿಜ್ಯ ಮಳಿಗೆಗಳಿಗೆ ಪುರಸಭೆ ಕಂದಾಯ ಅಧಿಕಾರಿ ಹರೀಶ್ ನೇತೃತ್ವದಲ್ಲಿ ಆಗಮಿಸಿದ ಪುರಸಭೆಯ ನೌಕರರು ವಾಣಿಜ್ಯ ಮಳಿಗೆಗಳಿಗೆ ಬೀಗ ಹಾಕಿದರು. ಕಂದಾಯ ಅಧಿಕಾರಿ ಹರೀಶ್ ಮಾತನಾಡಿ, ಕಳೆದ 2 ವರ್ಷಗಳ ಹಿಂದೆ ಪುರಸಭೆ ವತಿಯಿಂದ ಸುಮಾರು 11ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳನ್ನು ಬಹಿರಂಗ ಹರಾಜು ಕರೆಯಲಾಗಿದ್ದು, ಹರಾಜಿನಲ್ಲಿ ಭಾಗವಹಿಸಿದ್ದ ಬಾಡಿಗೆದಾರರು ಮಳಿಗೆ ಒಂದಕ್ಕೆ ಸುಮಾರು 25ರಿಂದ 30 ಸಾವಿರ ರೂಪಾಯಿಗಳಿಗೆ ಪುರಸಭೆಯ ಎಲ್ಲ ಷರತ್ತುಗಳಿಗೆ ಒಳಪಟ್ಟು ಮಳಿಗೆಗಳನ್ನು ಬಹಿರಂಗವಾಗಿ ಹರಾಜಿನ ಮೂಲಕ ಬಾಡಿಗೆ ಪಡೆದಿರುತ್ತಾರೆ. ಆದರೆ ಪುರಸಭೆಯ ಷರತ್ತು ಅನ್ವಯದಂತೆ ವಾಣಿಜ್ಯ ಮಳಿಗೆಗಳನ್ನು ಬಾಡಿಗೆ ಪಡೆದವರು ಸುಮಾರು 6 ತಿಂಗಳಿಗಿಂತ ಹೆಚ್ಚು ಕಾಲ ಬಾಡಿಗೆ ಪಾವತಿ ಮಾಡದೇ ಇರುವಂತಿಲ್ಲ. ಆದರೆ ಇಲ್ಲಿಯ ಬಾಡಿಗೆದಾರರು 9 ತಿಂಗಳು ಹೆಚ್ಚು ಕಾಲ 11 ಮಳಿಗೆಯ ಬಾಡಿಗೆದಾರರು ಸುಮಾರು 25 ಲಕ್ಷಕ್ಕೂ ಅಧಿಕ ಬಾಡಿಗೆ ಕಟ್ಟದೇ ಇರುವ ವ್ಯಾಪಾರಸ್ಥರಿಗೆ ನೋಟಿಸ್ ನೀಡಿದರೂ ಯಾವುದೇ ಉತ್ತರ ನೀಡದೆ ಇಲ್ಲಸಲ್ಲದ ಸಬೂಬು ಹೇಳುತ್ತಿದ್ದರು. ಆದ ಕಾರಣ ಪುರಸಭೆಯ ಮುಖ್ಯ ಅಧಿಕಾರಿಗಳ ಮತ್ತು ಅಧ್ಯಕ್ಷರ ಆದೇಶದಂತೆ ಬೀಗ ಹಾಕಲಾಗಿದೆ. ಒಂದು ವೇಳೆ ಇಲ್ಲಿನ ಬಾಡಿಗೆದಾರರು ಬಾಡಿಗೆ ಪಾವತಿ ಮಾಡಿದರೆ ಅಂಗಡಿ ತೆರೆಯಲು ಅವಕಾಶ ನೀಡಲಾಗುತ್ತಿದೆ ಎಂದರು. ನಾವು ಹೇಳಿದ್ವಿ ಮತ್ತು ಲಿಖಿತವಾಗಿ ಕೊಟ್ಟಿದ್ದೀವಿ. ನಮ್ಮದು ಟೆಂಡರ್ ಏನು ಕಂಡೀಷನ್ ಇದೆ ಅದನ್ನು ವೈಲೇಷನ್ ಮಾಡಿಕೊಂಡು ಇದುವರೆಗೂ ಇವರು ಬಾಡಿಗೆ ಕಟ್ಟಿಲ್ಲ. ಹಾಗಾಗಿ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ. ಇವರು ಬಾಡಿಗೆ ಕಟ್ಟದೇ ಇರೋದ್ರಿಂದ ನಾವು ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಬೀಗ ಹಾಕ್ತೀವಿ. ಅಂದಾಜು ಟೋಟಲ್ ಎಷ್ಟು ಬಾಡಿಗೆ ಬಾಕಿ ಇದೆ ಈ ಮಳಿಗೆಗಳಲ್ಲಿ? ಸರ್, ಅದು ನಮ್ಮ ಕೇಸ್ ವರ್ಕರ್ ಕಡೆ ಇದೆ. 9 ಮಂತ್ಸ್ ಬಾಡಿಗೆ ಬಾಕಿ ಇದೆ. ಅದು ಎಷ್ಟು ಬಾಡಿಗೆ? ಅದು ಒಂದೊಂದು ಡಿಫರೆಂಟ್ ಇದೆ. ಅಂದಾಜು ಎಷ್ಟು ಮಳಿಗೆ ಇದೆ ಸರ್? ಒಂದು 5 ಲಕ್ಷ ಬಾಡಿಗೆ ಇದೆ ಸರ್. ಟೋಟಲ್ ಸರ್, ಇದು ಟೋಟಲ್ 11 ಮಳಿಗೆ ಸರ್. 11 ಮಳಿಗೆ. ಎಷ್ಟು ಬಾಕಿ ಇದೆ? 5ರಿಂದ 10 ಲಕ್ಷ ಇದೆ. ಒಂದೇನಿದಾರಲ್ಲ, ಒಂದೊಂದು ಮಳಿಗೆ ಬಾಡಿಗೆ ದರ ಒಂದೊಂದು ತರ ಬಿಡ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅಂಗಡಿ ಬಾಡಿಗೆ ಪಡೆದಿದ್ದ ಮಾಲೀಕರು ಸ್ವಲ್ಪ ಮಟ್ಟಿಗೆ ಗಾಬರಿಗೊಂಡು ಏನು ಮಾಡಲೆಂದು ತಿಳಿಯದೆ ಭಯಭೀತರಾಗಿ ಇರುವುದು ಕಂಡುಬಂದಿತು. ಈ ಸಂದರ್ಭದಲ್ಲಿ ಪುರಸಭೆಯ ಕಂದಾಯ ನಿರೀಕ್ಷಕ ಪುನೀತ್ ಹಾಗೂ ನೌಕರರಾದ ಮುನೇಶ್, ಪೃಥ್ವಿ, ಹರೀಶ್, ಆನಂದ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ದೇವಾಲಯಗಳು ಮನುಷ್ಯರ ಜೀವನದಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುತ್ತಿದೆ ಎಂದು ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಕತ್ರಿಘಟ್ಟ ಚಂದ್ರಶೇಖರ್ ಗುರೂಜಿ ತಿಳಿಸಿದ್ದಾರೆ. ತಾಲೂಕಿನ ಕೆರೆಚಿಕ್ಕನಹಳ್ಳಿ ಗ್ರಾಮದಲ್ಲಿ ಹೊಸದಾಗಿ ಲೋಕಾರ್ಪಣೆಗೊಂಡ ಆಂಜನೇಯ ಸ್ವಾಮಿ ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಳ್ಳಿಗಳಲ್ಲಿ ಮಾತ್ರ ಧರ್ಮ ಉಳಿಯುತ್ತದೆ. ದೇವಸ್ಥಾನಗಳನ್ನು ಹೆಚ್ಚು ಹೆಚ್ಚು ನಿರ್ಮಾಣವಾಗಬೇಕು. ಇದರಿಂದ ದೇಶದಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಮತ್ತು ಭಕ್ತಿ ಭಾವನೆ ಮೂಡುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಗೋಪೂಜೆ, ದೇವಾಲಯ ಪ್ರವೇಶ, ನೇತ್ರ ನಿಲ್ಮನ, ಪ್ರಾಣ ಪ್ರತಿಷ್ಠಾಪನೆ ನಂತರ ಮೂಲ ದೇವರಿಗೆ ಫಲಪಂಚಾಮೃತ ಅಭಿಷೇಕ ನೆರವೇರಿಸಿ ಶಿಖರವನ್ನು ಪ್ರತಿಷ್ಠಾಪಿಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೋಡಿಮಠದ ಶಿವಾನಂದ ಶಿವಯೋಗಿ, ರಾಜೇಂದ್ರ ಮಹಾಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾಮಠದ ಶಂಭುನಾಥ ಸ್ವಾಮೀಜಿ, ಶಾಸಕ ಸಿಎನ್ ಬಾಲಕೃಷ್ಣ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ, ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹಾಗೂ ಇತರೆ ಗಣ್ಯರು ಹಾಜರಿದ್ದರು. ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಸಹಿಸಲಾಗದವರು ಸಾಮಾಜಿಕ ಜಾಲತಾಣಗಳಲ್ಲಿ ಶಾಲೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರವೀಶ್ ಹೇಳಿದ್ದಾರೆ. ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು 120ಕ್ಕೂ ಹೆಚ್ಚು ಮಕ್ಕಳು LKGಯಿಂದ 7ನೇ ತರಗತಿಯವರೆಗೂ ವ್ಯಾಸಂಗ ಮಾಡುತ್ತಿದ್ದಾರೆ. ಸರ್ಕಾರಿ ಶಾಲೆ ಎಂದರೆ ಮಾರು ದೂರ ಹೋಗುವ ಪೋಷಕರು ನಮ್ಮ ಶಾಲೆಯಲ್ಲಿ ಖಾಸಗಿ ಶಾಲೆಗೆ ಯಾವುದೇ ರೀತಿಯೇ ಕಡಿಮೆ ಇಲ್ಲದೆ ಬೋಧನೆ ಮಾಡುತ್ತಿರುವುದನ್ನು ನೋಡಿ ಬೆಳಗೋಡು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಮಕ್ಕಳನ್ನು ಸೇರಿಸುತ್ತಿದ್ದಾರೆ ಎಂದರು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿದಿನ ಸರ್ಕಾರದ ನಿಯಮದ ಅನುಸಾರ ಉತ್ತಮ ಗುಣಮಟ್ಟದ ಬಿಸಿಯೂಟವನ್ನು ನೀಡುತ್ತಿದ್ದೇವೆ. ಅಡುಗೆ ಸಹಾಯಕಿಯರು ಪ್ರತಿದಿನ ಅಕ್ಕಿಯನ್ನು ಸೋಸಿ ನುಚ್ಚು, ಭತ್ತ, ಕಲ್ಲು ಬೇರ್ಪಡಿಸಿ ಅಡುಗೆ ಮಾಡುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಕಣ್ತಪ್ಪಿನಿಂದ ಸುಮಾರು 300ರಿಂದ 500 ಗ್ರಾಮಿನಷ್ಟು ಗೋಧಿ ಅಕ್ಕಿ ನುಚ್ಚನ್ನು ಕಸದ ತೊಟ್ಟಿಗೆ ಅಡುಗೆ ಸಹಾಯಕಿಯರು ಹಾಕಿರುತ್ತಾರೆ. ಇದನ್ನೇ ದುರುಪಯೋಗಪಡಿಸಿಕೊಂಡ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ
10 ಕೆಜಿ ಅಕ್ಕಿಯನ್ನು ಕಸದ ರಾಶಿಗೆ ಚೆಲ್ಲಿ ವ್ಯರ್ಥ ಮಾಡುತ್ತಿದ್ದಾರೆಂದು ಇಲ್ಲಸಲ್ಲದ ಶಾಲೆಯ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇಲ್ಲಿನ ಮಕ್ಕಳಿಗೆ ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಗುಣಮಟ್ಟದ ಅಡುಗೆಯನ್ನು ಮಾಡಿ ನೀಡುವುದಲ್ಲದೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೂಡ ನೀಡುತ್ತಿದ್ದಾರೆ. ಇಲ್ಲಿನ ಮಕ್ಕಳಿಗೆ ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಗುಣಮಟ್ಟದ ಅಡುಗೆಯನ್ನು ಮಾಡಿ ನೀಡುವುದಲ್ಲದೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೂಡ ನೀಡುತ್ತಿದ್ದಾರೆ. ಈ ಬಗ್ಗೆ ದೂರು ತಿಳಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ್ ಬಿಸಿ ಊಟದ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಯಾವುದೇ ತಪ್ಪು ಕಂಡು ಬಾರದ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಜಾಗೃತಿ ವಹಿಸಲು ತಿಳಿ ಹೇಳಿ ಹೋಗಿರುತ್ತಾರೆ. ಸಾರ್ವಜನಿಕರು ಪೋಷಕರು ಅಪಪ್ರಚಾರಕ್ಕೆ ಕಿವಿಕೊಡಬಾರದೆಂದು ಮನವಿ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರವನ್ನು ಶಾಲೆಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಚಾರ ಒಂದು ಇಲ್ಲ ಸ್ಥಳದ ಅಪಪ್ರಚಾರ ಮಾಡಿದ್ದಾರೆ. ಆ ಕಸ ತೊಟ್ಟಿ ನಮ್ಮ ಶಾಲೆಗೆ ಸೇರಿದ್ದಂಥದ್ದಲ್ಲ. ಅಲ್ಲಿ ಸಾರ್ವಜನಿಕರು ಕಸ ತಂದು ಹಾಕ್ತಾರೆ. ಗ್ರಾಮ ಪಂಚಾಯತಿಯಲ್ಲಿ ಒಂದು ಉತ್ತಮ ಸಕ್ರಿಯವಾಗಿ ನಾವು ಶಾಲೆಯನ್ನು ಅಭಿವೃದ್ಧಿ ಪಡಿಸುವಂಥ ಒಂದು ನಿಟ್ಟಿನಲ್ಲಿ ಶಾಲೆಗೆ ಯಾವಾಗ ಗಮನ ಹರಿಸ್ತಾ ಇರ್ತೀವಿ. ಆ ಅಕ್ಕಿಯನ್ನು ಕ್ಲೀನ್ ಮಾಡಿದ್ದ ಮತ್ತು ಗೋಧಿಯನ್ನು ಕ್ಲೀನ್ ಮಾಡಿದ್ದನ್ನು ಒಂದು ಕಸದ ತೊಟ್ಟಿಗೆ ಹಾಕಿದ್ದಾರೆ. ಅದೇನೋ 1.5 ಕೆಜಿ 1 ಕೆಜಿ ಇದು ಯಾವುದೋ ಕಾರಣಾಂತರ ಅಕ್ಕಿ ಹಾಕಿದ್ದಾರೆ. ಅಕ್ಕಿ ತಿನ್ನ ಅನ್ನವನ್ನು ಯಾರು ಬಿಸಾಕಕ್ಕೆ ಹೋಗಲ್ಲ. ಅದನ್ನು ಕ್ಲೀನ್ ಮಾಡಿ ಜಡಿ ಮಾಡಿ ಅದನ್ನು ಮಾಡಿ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಅಡುಗೆ ಮಾಡ್ತಾರೆ. ಅದನ್ನು ವೇಸ್ಟ್ ಹಾಕಿದ್ದೆಲ್ಲ ತೆಗೆದು ಕೆಲಸದವರು ಹಾಕಿದ್ದಾರೆ. ಅದನ್ನೇ ಇದು ದೊಡ್ಡ ವಿಷಯ ಅಂತ ರಿಶ್ಯೂ ಮಾಡಿ ಇದರಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷಗಳು ಧೂಳಿಪಟ ಆಗುವ ರೀತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಘಟಿತರಾಗಿ ಹೋರಾಡಬೇಕಾಗಿದೆ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಕರೆ ನೀಡಿದ್ದಾರೆ. ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಮುಂದಿನ ಸಂಘಟನೆಗೆ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಎಂದವರು, ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ವಿಶೇಷ ಗೌರವವಿದೆ. ಆಯ್ಕೆ ವಿಷಯದಲ್ಲಿ ಕೇವಲ ಹಣಕ್ಕೆ ಮನ್ನಣೆ ನೀಡದೆ ಉತ್ತಮ ಅಭ್ಯರ್ಥಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು. ಅಭ್ಯರ್ಥಿ ರವಿಶಂಕರ್ ಹಲವು ದಶಕದಿಂದ ಬಿಜೆಪಿ ಪರ ದುಡಿದ ನಿಷ್ಠಾವಂತ ಕಾರ್ಯಕರ್ತರು. ವಿದ್ಯಾವಂತರಾದ ಇವರನ್ನ ಜಯಶೀಲರನ್ನಾಗಿ ಮಾಡಲು ಕಾರ್ಯಕರ್ತರು ಶ್ರಮಿಸಬೇಕೆಂದರು. ಆಲೋಚನೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ಮುಂದೆ ಬರ್ತಕ್ಕಂಥ 40-50 ವರ್ಷಗಳ ನಂತರದ ಭಾರತ ದೇಶ ಕಾಲಿರಬೇಕು. ಮುಂದಿನ ಪೀಳಿಗೆ ಯಾವ ರೀತಿ ನಮ್ಮ ದೇಶವನ್ನು ನೋಡಬೇಕು, ಇಂಥ ಒಂದು ದೂರದೃಷ್ಟಿ ಇಟ್ಟುಕೊಂಡು ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ನಮ್ಗೆ ಹೆಮ್ಮೆ ಇದೆ. ಒಂದು ಭ್ರಷ್ಟಾಚಾರ ಘಟನೆ ಆಗಿರ್ತಕ್ಕಂಥ ಉದಾಹರಣೆ ಒಂದು ಸಿಗೋದಿಲ್ಲ. ಒಂದು ಸಂದರ್ಭದಲ್ಲಿ ಯುಪಿಎ ಸರ್ಕಾರ ಸಂದರ್ಭದಲ್ಲಿ 2G ಸ್ಕ್ಯಾಮ್ ಆಗೋಣ, ಕೋಲ್ ಸ್ಕ್ಯಾಮ್ ಆಗೋಣ, ಬಹುಶಃ 1-12 ಲಕ್ಷ ಕೋಟಿ ಆಗೋಣ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಅದೇ ಭಾರತದಲ್ಲಿ ಭ್ರಷ್ಟಾಚಾರದಿಂದ ಆಡಳಿತವನ್ನು ಕೊಡಬಹುದು ಅಂತಕ್ಕಂಥ ತೋರಿಸ್ಕೊಟ್ಟಿರ್ತಕ್ಕಂಥವರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಮಾತ್ರ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ರಕ್ಷಣೆ ದೃಷ್ಟಿಯಿಂದ ಇವತ್ತು ಹೊರದೇಶಗಳಿಂದ ಇವತ್ತು ಆಯುಧಗಳನ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಆದರೆ ಇವತ್ತು ಮೇಕ್ ಇನ್ ಇಂಡಿಯಾ ಮೂಲಕ ನಮ್ಮ ಭಾರತ ರಕ್ಷಣಾ ವಲಯದಲ್ಲೂ ಕೂಡ ಸ್ವಾವಲಂಬಿ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಮ್ಮ ಭಾರತದಲ್ಲಿ ಇವತ್ತು ಮೇಕ್ ಇನ್ ಇಂಡಿಯಾ ಮೂಲಕ ಇಲ್ಲೇ ಇವತ್ತು ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ಮುಂದಿನ ಚುನಾವಣೆಗೆ ದಿಕ್ಸೂಚಿಯಂತೆ ಪ್ರತಿಬಿಂಬಿಸಲಾಗುತ್ತಿರುವ ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರ ಜನರ ಸಮಸ್ಯೆಗೆ ಸ್ಪಂದಿಸಿದ ನಾಯಕ ಯಡಿಯೂರಪ್ಪ ಎಂದರೆ ತಪ್ಪಾಗಲಾರದು ಎಂದು ಅವರ ಹೋರಾಟವನ್ನು ಸ್ಮರಿಸಿದರು. ಹಿಂದೆ ಬಿಜೆಪಿ ಕೇವಲ ನಗರಕ್ಕೆ ಸೀಮಿತ ಎಂದು ವಿರೋಧ ಪಕ್ಷದವರು ಹೇಳುತ್ತಿದ್ದರು. ಆದರೆ ಇಂದು ಹಳ್ಳಿಗಳಲ್ಲೂ ಉತ್ತಮ ಸ್ಥಿತಿಯಲ್ಲಿದೆ. ಹಾಗೂ ಇಂದು ಬಿಜೆಪಿ ಕರ್ನಾಟಕದಿಂದ ಕಾಶ್ಮೀರದವರೆಗೆ ಅಧಿಕಾರ ನಡೆಸುತ್ತಿದೆ ಎಂದು ಕಾಂಗ್ರೆಸ್ ಹೇಳಿಕೆಯನ್ನು ಟೀಕಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಹುಲ್ಲಳ್ಳಿ ಸುರೇಶ್, ಶಾಸಕ ಪ್ರೀತಂ ಗೌಡ, ಮಾಜಿ ಹೂಡಾಧ್ಯಕ್ಷ ನವಿಲೆ ಅಣ್ಣಪ್ಪ, ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್, ರೇಣುಕುಮಾರ್, ನಗರಸಭೆ ಅಧ್ಯಕ್ಷ ಮೋಹನ್ ಹಾಜರಿದ್ದರು. ಈಗ ಜಾಹೀರಾತು.
ಕುವೆಂಪು ಶಿಕ್ಷಣ ಸಂಸ್ಥೆ, ಭೂವನಹಳ್ಳಿ, ಹಾಸನ. ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಕುವೆಂಪು ಶಿಕ್ಷಣ ಸಂಸ್ಥೆಯು ಹಾಸನದ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ನೀಡುತ್ತಾ ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಕುವೆಂಪು ಶಿಕ್ಷಣ ಸಂಸ್ಥೆ, ಹಾಸನ. ದೂರವಾಣಿ ಸಂಖ್ಯೆ 9844806001. ಅಮೂಲ್ ಐಸ್ ಕ್ರೀಂ ಪಾರ್ಲರ್, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಸಂಪಿಗೆ ಮುಖ್ಯ ರಸ್ತೆ, 9ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. Amul, the taste of India, now in Hassan. Akshara Academy, Hassan's #1 coaching center for all competitive exams. IAS, PSI, PDO, FDA, STA, KS ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ. ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 446044 8310441846 9964660660. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸತ್ಯ, ನಿಷ್ಠೆ, ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವ ಸೈನಿಕ ಹುದ್ದೆಯ ವೃತ್ತಿಯಲ್ಲಿ ಸಿಗುವ ಗೌರವ ಜೀವನದಲ್ಲಿ ಮಹತ್ವವಾದದ್ದು ಎಂದು ನಿವೃತ್ತ ಸೈನಿಕ ಎನ್ಎಸ್ ನಟರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಗೋಸನಾಯಕನ ಕೊಪ್ಪಲಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಜೀವನದಲ್ಲಿ ಸೇವೆ ಸಲ್ಲಿಸಿದ ದೇಶದ ಗಡಿ ಪ್ರದೇಶಗಳನ್ನು ಮರೆಯಲು ಸಾಧ್ಯವಿಲ್ಲ. ಆಂತರಿಕ ಪೊಲೀಸ್ ಸುರಕ್ಷಾ ಪದಕ ಸೇರಿ 5 ಮೆಡಲ್ಗಳ ಬಹುಮಾನವನ್ನು ಸೈನಿಕ ಉತ್ಪನ್ನ ಅಧಿಕಾರಿಗಳು ನೀಡಿ ಗೌರವಿಸಿದ್ದಾರೆ. ಆಲ್ ಇಂಡಿಯಾ ಬಿಎಸ್ಎಫ್ನ ತರಬೇತುದಾರನಾಗಿ 8 ವರ್ಷ ಬಾಂಗ್ಲಾದೇಶದ ಗಡಿಯಲ್ಲಿ, 3 ವರ್ಷ ಶ್ರೀನಗರದ ಗಡಿ ಲೈನ್ ಆಫ್ನಲ್ಲಿ, 4 ವರ್ಷ ಜಾರ್ಖಂಡ್, ಛತ್ತೀಸ್ಗಢದಲ್ಲಿ ಬಾಂಬ್ ನಿಷ್ಕ್ರಿಯ ದಳದಲ್ಲಿ 5 ವರ್ಷ, ಜಮ್ಮುವಿನಲ್ಲಿ 2 ವರ್ಷ ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರುವುದು ಮನಸ್ಸಿಗೆ ತೃಪ್ತಿ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದೆ. ಅದರ ನಂತರ ನಾನು UPSC ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿದೆ. ಖಂಡಿತವಾಗ್ಲೂ ಶ್ರದ್ಧೆ ಸಾಧಿಸುವಂಥ ಛಲ ಇದ್ದರೆ ಯಾವ ಪರೀಕ್ಷೆ ಬೇಕಾದರೂ ಯಾರು ಬೇಕಾದರೂ ಪಾಸ್ ಮಾಡ್ಬೋದು. ನಮ್ಮ ಮನಸ್ಸಿಗೆ ಅದು ಬರಬೇಕು. ಫಸ್ಟ್ ಆಫ್ ಆಲ್ ಇದು ನನ್ನ ಕೈಯಿಂದ ಸಾಧ್ಯ ಅಂತ ಹೇಳಿ, ಸಾಧ್ಯ ಅಂತ ಒಂದು ಸಲ ನಮ್ಮ ಮನಸ್ಸಿಗೆ ಬಂತಂದ್ರೆ 50% ಆಫ್ ದ ಜಾಬ್ ಇಸ್ ಡನ್. ನಾವು ಅದರಲ್ಲಿ 50% ನಾವು ಎಕ್ಸಾಮ್ ಪಾಸ್ ಮಾಡಿದ್ವಿ ಅಂತ ಅರ್ಥ. ಅದ್ರ ಜೊತೆ ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ಒಂದಲ್ಲ ಒಂದಿನ ಫಲ ಸಿಗಲೇಬೇಕು. ಯಾರಾದರೂ ಒಬ್ರು UPSC ಸಿವಿಲ್ ಸರ್ವಿಸಸ್ ಪಾಸ್ ಮಾಡಿರೋರು ಇರ್ತಾರೆ, ಅವ್ರ ಮಾರ್ಗದರ್ಶನ ಸಿಕ್ಕಿದಾಗ ಅವರಿಗೆ ಹೆಚ್ಚು ಬೇಗ ಅವರಿಗೆ ಸಕ್ಸಸ್ ಸಿಗಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವು ಹಳ್ಳಿಯಿಂದ ಬಂದವ್ರಿಗೆ ನಾವು ಗ್ರಾಜುಯೇಷನ್ ಮುಗಿಸಿದ ನಂತರ ನಮಗೆ ಇವುಗಳು ಈ ರೀತಿಯಾದ ಅವಕಾಶಗಳು ಇದೆ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಹಾಗಾಗಿ ಸಹಜವಾಗಿ ನಮಗೆ ಸಮಯ ಹೆಚ್ಚು ತಗೊಳುತ್ತೆ. ಆದ್ರೆ ನಾವು ಆ ಜರ್ನಿಯಲ್ಲಿ ಯಾವತ್ತೂ ಕೂಡ ತಾಳ್ಮೆ ಕಳ್ಕೋಬಾರ್ದು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ NS ಲಕ್ಷ್ಮಣ್ ಮಾತನಾಡಿ, ತಂದೆ ತಾಯಿ ಸೇವೆಗಿಂತಲೂ ದೇಶ ಸೇವೆಯೇ ಮುಖ್ಯವಾದುದು ಎಂದು ಸೈನಿಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡ NS ನಟರಾಜ್ ಸಾಧನೆ ಶ್ಲಾಘನೀಯ ವಿಚಾರ ಎಂದು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ NS ಮಂಜುನಾಥ್, ಗೌಡಕಿ ಮಂಜುನಾಥ್, ಶಬಿನ್ ತಾಜ್, ಶಾದಿಕ್ ಪಾಷಾ, ಎಸ್ ಪ್ರಕಾಶ್ ಹಾಜರಿದ್ದರು. ಹಂಗರಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ LKG ಹಾಗೂ UKG ತರಗತಿಯ ಖರ್ಚು ವೆಚ್ಚಗಳನ್ನು ಸ್ಥಳೀಯರು ಭರಿಸುತ್ತಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಮುಂದಾಗಿ ಜೊತೆಗೆ ಸ್ನೇಹಕೂಟದಂತಹ ಕಾರ್ಯಕ್ರಮಗಳ ಆಯೋಜನೆಯ ಬಗ್ಗೆ BEO ಭಾಗ್ಯಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೊಳೆನರಸೀಪುರದ ಹಂಗರಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ LKG ಹಾಗೂ UKG ತರಗತಿಯ ಖರ್ಚು ವೆಚ್ಚಗಳನ್ನು ಸ್ಥಳೀಯರು ಭರಿಸುತ್ತಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಮುಂದಾಗಿರುವುದು ಸ್ನೇಹಕೂಟದಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ವಿದ್ಯಾರ್ಥಿಗಳ ಮನದಲ್ಲಿರುವ ಅಂಜಿಕೆಯನ್ನು ಹೋಗಲಾಡಿಸಲು ಸಹಕಾರಿ ಎಂದು BEO ಭಾಗ್ಯಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಹಂಗರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಸ್ನೇಹ ಮಿಲನ ಕೂಟದಲ್ಲಿ ಭಾಗವಹಿಸಿ ಮಾತನಾಡಿದರು. ಪರಿಸರ ದಿನ ಆಚರಣೆಯ ಸಲುವಾಗಿ ಗಿಡ ನೆಟ್ಟು ವಿದ್ಯಾರ್ಥಿಗಳಲ್ಲಿ ಬಾಲ್ಯದಲ್ಲೇ ಗಿಡಗಳನ್ನು ಪೋಷಿಸುವ ಮನೋಭಾವ ಬೆಳೆಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಹಕಾರಿಯಾಗಲಿದೆ. ಸರ್ಕಾರಿ ಶಾಲೆಗಳ ಬಗ್ಗೆ ತಾತ್ಸಾರ ಮನಸ್ಥಿತಿ ಹೊಂದಿರುವ ಜನರು ಇರುವಾಗ ಈ ಗ್ರಾಮದಲ್ಲಿ ಗ್ರಾಮಸ್ಥರ ಹೆಚ್ಚಿನ ಕಾಳಜಿಯಿಂದಾಗಿ ಸರ್ಕಾರಿ ಶಾಲೆಯು ಉತ್ತಮ ಸ್ಥಿತಿಯ ಜೊತೆಗೆ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ತಿಳಿಸಲು ಸಂತೋಷವಾಗುತ್ತಿದೆ ಎಂದು ಗ್ರಾಮಸ್ಥರ ಕಾರ್ಯವನ್ನ ಶ್ಲಾಘಿಸಿದರು. ಈಗ ವಿಶ್ವ ಪರಿಸರ ದಿನದ ಅಂಗವಾಗಿ ನಾವು ಎಲ್ಲ ಶಾಲಾ ಮಕ್ಕಳ ಸಮ್ಮುಖದಲ್ಲಿ ಏನು ಗಿಡವನ್ನು ನೆಟ್ಟಿದ್ದೀವಿ.
ಗಿಡವನ್ನು ನೆಡುವ ಮೂಲಕ ಅರಣ್ಯೀಕರಣಕ್ಕೆ ನಾವು ಚಾಲನೆ ನೀಡಿದ್ದೀವಿ. ಇದು ತುಂಬ ಸಂತೋಷ ತಂದಿದೆ. ಅದೇ ರೀತಿ ಮಕ್ಕಳಲ್ಲಿ ಮಕ್ಕಳಾಗಿ ಅವ್ರ ಜೊತೆ ಬೆರೆತು ಉಳಿದುಕೊಂಡು ಇವತ್ತು ಊಟ ಮಾಡಿದ್ದೀವಿ. ಒಂದು ಸ್ನೇಹ ಮಿಲನ ಕೂಟದಲ್ಲಿ ನಾವು ಭಾಗಿಯಾಗಿದ್ದೀವಿ. ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಅದೇ ರೀತಿ ಇತರ ಕಾರ್ಯಕ್ರಮಗಳು ಮುಂದುವರಿಲಿ, ಈ ಆಯೋಜಕರಿಗೆ ಇನ್ನೂ ಉತ್ಸಾಹ ಕೊಡಲಿ ಅಂತೇಳಿ ಆಸೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು. ಜೊತೆಗೆ ಸ್ನೇಹ ಮಿಲನ ಕೂಟದ ಸಲುವಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಗಣ್ಯರು ಕೂಡ ಸಹಪಂಕ್ತಿ ಭೋಜನ ಸ್ವೀಕರಿಸಿದರು. ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ಇಒ ಯೋಗೇಶ್ ಮಾತನಾಡಿದರು. ಗ್ರಾಮದ ಲಕ್ಷ್ಮಣ್, ಮೋಹನ್, ಎನ್ಆರ್ ಅನಂತಕುಮಾರ್, ಕೌಸಲ್ಯರಾಮು, ವಾಸು, ರಂಗೇಗೌಡ, ರವಿಪ್ರಕಾಶ್ ಹಾಜರಿದ್ದರು. ರಾಜ್ಯದ ಜನರು ಮೈಸೂರು ಸಂಸ್ಥಾನದ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನದ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದರಿಂದ ಸಾಮಾನ್ಯ ಜನರ ಜೀವನವು ಆದರ್ಶವಾಗುತ್ತದೆ ಎಂದು ಹಿರಿಸಾವೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಅಧ್ಯಕ್ಷ ಎಚ್.ಎ. ಪ್ರಮೋದ್ ತಿಳಿಸಿದ್ದಾರೆ. ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಗೆ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಂದು ಮಾಡಿದ ಜನಪರ ಕೆಲಸಗಳನ್ನು ಸ್ಮರಿಸಿದರು. ತಾಲೂಕು ಅಧ್ಯಕ್ಷ ಹಾಡಿನಹಳ್ಳಿ ಲೋಕೇಶ್ ಮಾತನಾಡುತ್ತಾ ಹಿರಿಸಾವೆ ಗ್ರಾಮ ಮಾನವ ಸಂಪನ್ಮೂಲ ಗ್ರಾಮವಾಗಿದೆ. ಇತ್ತೀಚೆಗೆ ಇಂದಿನ ಯುವಕರು ತಮ್ಮ ಹುಟ್ಟುಹಬ್ಬಗಳನ್ನು ಚಿತ್ರ ವಿಚಿತ್ರವಾಗಿ ಆಚರಿಸಿಕೊಳ್ಳುತ್ತಿದ್ದಾರೆ. ಬೀದಿಗಳಲ್ಲಿ ದ್ವಿಚಕ್ರ ವಾಹನಗಳ ಮೇಲೆ ಕೇಕ್ ಕತ್ತರಿಸಿ ಮದ್ಯಪಾನ ಮಾಡಿ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಹಿಂಸೆ ಕೊಡುತ್ತಾ ತಾವು ಸಂತೋಷ ಪಡುವುದು, ದುಶ್ಚಟಗಳಿಗೆ ಬಲಿಯಾಗುವುದು ಮಾಮೂಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದನ್ನು ಮಾಡುವುದರ ಬದಲಿಗೆ ಎಲ್ಲರೂ ಮೆಚ್ಚುವ ಕೆಲಸವನ್ನ ಮಾಡಿ ಎಲ್ಲರೂ ಒಂದೊಂದು ಗಿಡಗಳನ್ನು ನೀಡಿ ಎಲ್ಲರೊಡನೆ ಸಮಾನ ಮನಸ್ಕರಾಗಿ ದಿನಕ್ಕೊಂದು ಒಳ್ಳೆಯ ಕೆಲಸ ಮಾಡಿ ಜನರ ಪ್ರೀತಿ ಗಳಿಸಿ ಎಂದರು. ಇದೇ ಸಂದರ್ಭದಲ್ಲಿ 12 ಶಾಲೆಗಳ 30 ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್.ಜೆ. ಸೋಮನಾಥ್, ಬಿಆರ್ ಅರುಣ್ ಕುಮಾರ್, ಕಾರ್ಯದರ್ಶಿ ಶಿವಾನಂದ್ ಪಾಟೀಲ್, ಉಪಾಧ್ಯಕ್ಷ ಗೋವಿಂದರಾಜ್, ತಮ್ಮಣ್ಣಗೌಡ ಹಾಗೂ ಅನೇಕರು ಹಾಜರಿದ್ದರು. ನಗರದ ಸಾಯಿ ಮಂದಿರದಲ್ಲಿ ದೇವಾಲಯದ 8ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು. ಬೆಳಗಿನ ಆರತಿ ನಂತರ ಗಣಹೋಮ, ನವಗ್ರಹ ಹೋಮಗಳು ನಡೆದವು. ಬೆಳಗ್ಗೆಯಿಂದ ನಡೆದ ಪೂಜಾ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ವಾರ್ಷಿಕೋತ್ಸವದ ಅಂಗವಾಗಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಸಾಯಿ ಮಂದಿರದ ಕಾರ್ಯದರ್ಶಿ ಸಾಯಿ ಪ್ರಸಾದ್, ಉಪಾಧ್ಯಕ್ಷ ಸೂರ್ಯಪ್ರಕಾಶ್, ದೇವಾಲಯದ ಟ್ರಸ್ಟಿ ನೀಲಕಂಠ ಮುಂತಾದವರು ಹಾಜರಿದ್ದರು. ಪ್ರಸಾದವನ್ನು ಭಾಗವನ್ನ ಕೃಪಾಶೀರ್ವಾದವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಇವತ್ತು ಸಾಯಂಕಾಲವೂ ಕೂಡ 6 ಗಂಟೆಗೆ ಆರತಿಯಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ಆಮೇಲೆ 8 ಗಂಟೆಗೆ ಬಾಬಾ ಅವರವರ ಮಂದಿರದ ಆವರಣದಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಕೂಡ ಬಂದು ಬಾಬಾ ಅವರ ಕೃಪಾಶೀರ್ವಾದವನ್ನು ಪಡ್ಕೊಂಡು ಪುನೀತರಾಗಬೇಕಂತೇಳಿ ವಿನಂತಿ ಮಾಡಿಕೊಳ್ತೀವಿ. ಪಠ್ಯ ಪುಸ್ತಕಗಳಲ್ಲಿ ಮಹಾನಾಯಕರ ಇತಿಹಾಸ ತಿರುಚುವ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡುತ್ತಿರುವುದು ಸರಿಯಲ್ಲ ಎಂದು ಬೇಲೂರು ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಸಂಚಾಲಕ ಹುಲಿಕೆರೆ ಕುಮಾರ್ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹೆಸರನ್ನು ತೆಗೆದು ರಾಜ್ಯದ ದಲಿತರಿಗೆ ಅವಮಾನ ಮಾಡಿದಂತಾಗಿದೆ. ಬಸವಣ್ಣ, ಜ್ಯೋತಿಬಾ ಫುಲೆ, ಪೆರಿಯಾರ್, ನಾರಾಯಣ್ ಗುರು ಮುಂತಾದವರ ದಾರ್ಶನಿಕರ ಇತಿಹಾಸವನ್ನು ತಿಳಿಸುವಂತಹ ಪಠ್ಯಪುಸ್ತಕದಲ್ಲಿ ತಿರುಚುವಂತಹ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದರು. ಹಿರಿಯರ ಸಾಧನೆ ಮತ್ತು ಚರಿತ್ರೆಯನ್ನ ಅರಿಯದ ಸರ್ಕಾರ ಅವಮಾನ ಮಾಡುತ್ತಿದೆ. ಸಮಾಜ ಸುಧಾರಕರು ಅವರ ಜೀವನ ಚರಿತ್ರೆ ಇಂದಿನ ಭವಿಷ್ಯದ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗುವಂತಿದೆ. ಆದರೆ ಅಂತಹ ವಿಷಯಗಳನ್ನು ತಿದ್ದುಪಡಿ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ. ಕೂಡಲೇ ಈ ಹಿಂದಿನ ಪಠ್ಯಪುಸ್ತಕವನ್ನೇ ಮುಂದುವರಿಸಿಕೊಂಡು ಹೋಗಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವರು ರಾಜಕೀಯ ಮಾಡೋರು, ರಾಜಕೀಯ ಮಾಡ್ಕೊಳ್ಳಿ ಬಿಜೆಪಿ ಸರ್ಕಾರದವರು. ಆದರೆ ಬುದ್ಧ, ಬಸವ, ಅಂಬೇಡ್ಕರ್ ಇವರು ಸಮಾಜ ಸುಧಾರಕರು. ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿ ತೀಡಿ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ತಕ್ಕಂಥ ಒಂದು ಮಹಾನ್ ಶಕ್ತಿಗಳು. ಅಂತ ಒಂದು ಸಂವಿಧಾನವನ್ನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಿಗೆ ಅಪಕೀರ್ತಿಯನ್ನ ಮಾಡ್ತಕ್ಕಂಥ, ಅವಮಾನ ಮಾಡ್ತಕ್ಕಂಥ ಒಂದು ಹುನ್ನಾರ ನಡೀತಿದೆ ಈ ಬಿಜೆಪಿ ಸರ್ಕಾರದ್ದು. ಇದರ ಮೂಲ ಉದ್ದೇಶ ಏನು ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಿಲ್ಲ. ಸಂವಿಧಾನ ಶಿಲ್ಪಿ ಅಂತಕ್ಕಂಥ ಒಂದು ಪದ ಆ ಪಠ್ಯ ಪುಸ್ತಕದಲ್ಲಿ ಜಾಸ್ತಿ ಆಗ್ತಿದೆ. ಇವರಿಗೆ ಆ ಒಂದು ಪದವನ್ನ ತೆಗಿಲಿಕ್ಕೆ ಇರ್ತಕ್ಕಂಥ ಒಂದು ಮೂಲ ಉದ್ದೇಶ ಏನು ಇರ್ತಕ್ಕಂಥದ್ದು ನಮಗೆ ಗೊತ್ತಾಗಬೇಕಾಗಿದೆ. ಬಸವಣ್ಣನವರು ಒಂದು ಮೂಢನಂಬಿಕೆಗಳ ಒಂದು ಪದವನ್ನ ತೆಗೆದಿರೋದು ತಪ್ಪು ಎಂತಕ್ಕಂಥ ಒಂದು ಅಭಿಪ್ರಾಯವನ್ನ ತಮ್ಮ ಸ್ವಂತ ಪಕ್ಷದ ಶಾಸಕರೇ ಹೇಳಿದ್ದಾರೆ. ಆದ್ರಿಂದ ಈ ಬಿಜೆಪಿ ಸರ್ಕಾರದವರು ಈ ನಮ್ಮ ಬುದ್ಧ, ಬಸವ, ಅಂಬೇಡ್ಕರ್ ರಾಷ್ಟ್ರೀಯ ನಾಯಕರುಗಳೇನಿದ್ದಾರೆ, ಇತಿಹಾಸಕಾರರೇನಿದ್ದಾರೆ, ಅವರ ಒಂದು
ವಿಚಾರಕ್ಕೆ ತಲೆ ಹಾಕಬಾರ್ದು. ಇವರು ರಾಜಕೀಯ ಮಾಡೋದಿದ್ರೆ ಬೇರೆ ವಿಚಾರದಲ್ಲಿ ರಾಜಕಾರಣ ಮಾಡಲಿ ಅಂತ ಮಾತನಾಡಿ, ಬುದ್ಧ, ಬಸವ, ಅಂಬೇಡ್ಕರ್ ತತ್ವವು ಮನುಷ್ಯನ ಜೀವನಕ್ಕೆ ಆಧಾರವಾಗಿದೆ. ಅವರ ಮಾರ್ಗಗಳಲ್ಲಿ ನಡೆ, ನುಡಿ, ಆದರ್ಶ ಗುಣಗಳನ್ನು ಪಾಲನೆ ಮಾಡಲಾಗಿದೆ. ಆದರೆ ಬಿಜೆಪಿ ಸರ್ಕಾರ ಆರ್ಎಸ್ಎಸ್ ಕೈಗೊಂಬೆಯಾಗಿ ಕೇವಲ ಅವರ ಮುಖಂಡರ ಜೀವನ ಚರಿತ್ರೆಗಳನ್ನು ಅಳವಡಿಸುತ್ತಿರುವುದು ಶೋಚನೀಯ. ಬಿಜೆಪಿ ಸರ್ಕಾರದ ಶಾಸಕರೇ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜಕಾರವೆತ್ತದೇ ಇರುವುದು ಸರಿಯಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್, ದಾಸಪ್ಪ, ನಾಗರಾಜ್ ಹಾಜರಿದ್ದರು. ಕರ್ನಾಟಕ ರಾಜ್ಯ ಹಸಿರು ಸೇನೆ ರೈತ ಸಂಘದ ನಾರಾಯಣ ರೆಡ್ಡಿ ಅವರ ಬಣದಿಂದ ಮಹಿಳಾ ಜಿಲ್ಲಾ ಅಧ್ಯಕ್ಷರಾಗಿ ದ್ರಾಕ್ಷಾಯಣಿಯವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಸೊಪ್ಪಿನಹಳ್ಳಿ ಶಿವಣ್ಣ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ಅಗ್ರಹಾರ ರಸ್ತೆಯಲ್ಲಿರುವ ರಾಜ್ಯ ಹಸಿರು ಸೇನೆ ರೈತ ಸಂಘದ ಕಚೇರಿಯಲ್ಲಿ ಮಾತನಾಡಿ, ರೈತರ ಏಳಿಗೆಗಾಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಅನೇಕ ವರ್ಷದಿಂದ ನಾರಾಯಣ ರೆಡ್ಡಿ ಅವರ ಬಣ ರೈತರ ಏಳಿಗೆಗಾಗಿ ಬಹಳಷ್ಟು ಶ್ರಮಿಸುತ್ತಿದೆ. ಅದರಂತೆ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ರೈತ ಸಂಘಟನೆಗಳು, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು, ರೈತರುಗಳನ್ನು ಒಳಗೊಂಡಂತೆ ಸಂಘವು ಸ್ಥಾಪನೆಯಾಗಿದೆ ಎಂದರು. ತಾಲೂಕಿನ ಗೌಡರಹಳ್ಳಿ ದ್ರಾಕ್ಷಾಯಣಿ ಜಿಲ್ಲೆಯ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುವುದು ಹಾಗೂ ಮಹಿಳಾ ರೈತರನ್ನ ಉತ್ತೇಜಿಸುವುದು ಮತ್ತು ರೈತ ಸಂಘಟನೆಗೆ ಬಲಪಡಿಸುವುದು, ರೈತರನ್ನ ಕರೆತಂದು ನೋಂದಣಿ ಮಾಡಿರುವುದು ಇವರ ಕಾರ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮೀಸೆ ಮಂಜಣ್ಣ, ತಾಲೂಕು ಅಧ್ಯಕ್ಷೆ ಪ್ರೇಮಮ್ಮ, ತಾಲೂಕು ಉಪಾಧ್ಯಕ್ಷ ಕುಮಾರಣ್ಣ, ಸದಸ್ಯರಾದ ಮಂಜುಳಮ್ಮ, ಜಯಮ್ಮ, ಪ್ರಕಾಶ್ ಜವರೇಗೌಡ ಹಾಜರಿದ್ದರು. ಶಬ್ದ ಮಾಲಿನ್ಯಕ್ಕೆ ಕಾರಣವಾಗಿರುವ ಮೈಕ್ ಮತ್ತು ಅನಧಿಕೃತ ಮೈಕ್ ತೆರವುಗೊಳಿಸುವಂತೆ ಆಗ್ರಹಿಸಿ ಶ್ರೀರಾಮ ಸೇನೆ ವತಿಯಿಂದ ಶಾಸಕ ಪ್ರೀತಂ ಜೇಗೌಡ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಶ್ರೀರಾಮ ಸೇನೆ ಸಂಘಟನೆಯಿಂದ ಕಳೆದ 10 ತಿಂಗಳಿನಿಂದ ಶಬ್ದ ಮಾಲಿನ್ಯ ಹಾಗೂ ಅನಧಿಕೃತ ಮೈಕ್ ವಿರುದ್ಧ 2005ರ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಶಬ್ದ ಮಾಲಿನ್ಯ ನಿಯಂತ್ರಣ ಮಂಡಳಿಯ 1986ರ ಆದೇಶ ಪಾಲಿಸಲು ತಹಸೀಲ್ದಾರ್, ಶಬ್ದ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ಮಾಡಿದರೂ ಇನ್ನೂ ಕ್ರಮ ಜರುಗಿಸಿಲ್ಲ ಎಂದರು. ಮೇ 9ರಂದು ಹೋರಾಟ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಸರ್ಕಾರ ನೋಟಿಸ್ ಜಾರಿ ಮಾಡಿ 1 ತಿಂಗಳು ಕಳೆದರೂ ಕೂಡ ಕಾಸಿನ ಕಿಮ್ಮತ್ತು ನೀಡದೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಶಬ್ದ ಮಾಲಿನ್ಯ ಮಂಡಳಿಗಳು ಯಾವುದೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದಿಲ್ಲ ಎಂದು ದೂರಿದರು. ಇದು ನ್ಯಾಯಾಂಗ ನಿಂದನೆಯಾಗಿದ್ದು, ತಾವು ತಕ್ಷಣ ಮಧ್ಯಪ್ರವೇಶ ಮಾಡಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವಂತೆ ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಆದೇಶಿಸಬೇಕೆಂದು ಆಗ್ರಹಿಸಿದರು. ತಾವು ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಳ್ಳದಿದ್ದರೆ ಕ್ಷೇತ್ರದ ಜನರ ಜೊತೆ ಸೇರಿ ಮುಂದಿನ ಹೋರಾಟ ಅನಿವಾರ್ಯವೆಂದು ಎಚ್ಚರಿಕೆ ನೀಡಿದರು. ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಹೇಮಂತ್ ಜಾನಕೆರೆ, ಗೌರವ ಅಧ್ಯಕ್ಷ ಸುಂದರೇಶ್, ಉಪಾಧ್ಯಕ್ಷ ಮನು, ಹೇಮಂತ್ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಗೃಹ ಬಳಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳ ವಿದ್ಯುತ್ ಬಿಲ್ ಬಂದರೆ ಸಾಕು ಗ್ರಾಹಕರು ಶಾಕ್ಗೆ ಒಳಗಾಗ್ತಾರೆ. ವಿದ್ಯುತ್ ಬಳಸಲು ಹಲವು ಸಲ ಚಿಂತಿಸುವ ಗ್ರಾಹಕರ ನಡುವೆ ಹಾಸನದ ನಗರಸಭೆ ಮಾತ್ರ ಬೆಳಗ್ಗೆ 11 ಗಂಟೆ ಸಮಯದಲ್ಲೂ ಬೀದಿ ದೀಪ ಆರಿಸದೆ ಮೌನ ವಹಿಸಿದೆ. ಇಂದು ನಗರದ ಕೇರ್ಪುರಂ ಬಡಾವಣೆಯ ಮಂಗಳ ಆಸ್ಪತ್ರೆಯ ಸಮೀಪ ಬೀದಿ ದೀಪಗಳು ಜೋರು ಬಿಸಿಲಿನ ನಡುವೆಯೂ ಉರಿಯುತ್ತಿತ್ತು. ದಿನಾಂಕ 6ರಂದು ನಗರದ ಬಿಎಂ ರಸ್ತೆಯ ಗುಂಡಿ ಬಳಿ ರಮೇಶ್ ನಡೆದುಕೊಂಡು ಹೋಗುತ್ತಿದ್ದಾಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಏಕಾಏಕಿ ಪ್ಯಾಂಟಿನ ಜೇಬಿಗೆ ಕೈ ಹಾಕಿ 400 ರೂಪಾಯಿ ಹಣ ಕಿತ್ತುಕೊಂಡ. ಇದನ್ನು ವಿರೋಧಿಸಿದಾಗ ಕಿಬ್ಬುಟ್ಟಕ್ಕೆ ಚಾಕುವಿನಿಂದ ತಿವಿದು ಓಡಿ ಹೋಗಿದ್ದಾನೆ. ಚಾಕುವಿನಿಂದ ಚುಚ್ಚಿದ ವ್ಯಕ್ತಿಗೆ ಸುಮಾರು 20ರಿಂದ 25 ವರ್ಷ ವಯಸ್ಸಾಗಿದ್ದು, ಆತ ಕಪ್ಪು ಬಣ್ಣದ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಧರಿಸಿದ್ದನು ಎಂದು ಆಸ್ಪತ್ರೆಯ ತುರ್ತು ಚಿಕಿತ್ಸೆ ಘಟಕದಲ್ಲಿ ನೀಡಿದ ಹೇಳಿಕೆಯ ಮೇರೆಗೆ ಹಾಸನನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಿನ ಮುಖ್ಯಮಂತ್ರಿ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ, ಪಕ್ಷ ನೀಡಿದ ಜವಾಬ್ದಾರಿ ನಿರ್ವಹಣೆ ಮುಖ್ಯ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ಮೇಲ್ಮನೆ ದುಡ್ಡಿದ್ದವರ ಪಾಲಾಗುತ್ತಿದೆ, ಇದರಿಂದ ರಾಜಕೀಯ ಅವನತಿ ಪ್ರಾರಂಭ, ಹೋರಾಟಗಾರ ವಾಟಾಳ್ ನಾಗರಾಜ್ ಆತಂಕ. 25 ಲಕ್ಷ ಬಾಕಿ ವಸೂಲಿಗೆ ಬಿಗಿ ಕ್ರಮ, 11 ಮಳಿಗೆಗಳಿಗೆ ಬೀಗ ಜಡಿದ ಬೇಲೂರಿನ ಪುರಸಭೆ, ಅಧಿಕಾರಿಗಳ ಕಾರ್ಯವೈಖರಿಗೆ ದಂಗಾದ ವ್ಯಾಪಾರಸ್ಥರು. ದೇವಾಲಯಗಳ ಪಾತ್ರ ಅತಿ ಮುಖ್ಯ, ಹೆಚ್ಚು ದೇವಾಲಯ ನಿರ್ಮಿಸಿ, ಕತ್ರಿಘಟ್ಟದ ಚಂದ್ರಶೇಖರ್ ಗುರೂಜಿ ಕರೆ. ಮತ್ತು ಸರ್ಕಾರಿ ಶಾಲೆಯ ಅಭಿವೃದ್ಧಿಯ ಬಗ್ಗೆ ವದಂತಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡಬೇಡಿ, ಶಾಲೆಯ ಅಭಿವೃದ್ಧಿ ಸಮಿತಿ ಮನವಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.